ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಟ್ ಅನದರ್ ವಿಡಿಯೋ. ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದು ಯಾವ್ದಪ್ಪ ಅಂತ ಅಂದ್ರೆ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡು ತುಂಬಾ ಪ್ರಮುಖವಾದ ಒಂದು ಹುದ್ದೆಗಳಿಗೆ ಅಪ್ಡೇಟ್ ಇದೆ. ಯಾವ್ಯಾವುದು ಅಂತ ಅಂದ್ರೆ ಎಕ್ಸೈಸ್ ಗಾರ್ಡ್ ಏನಿದೆ, ಓಕೆ, ಎಕ್ಸೈಸ್ ಗಾರ್ಡ್ ಹುದ್ದೆಗೆ ಮತ್ತೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಏನ್ ತುಂಬಾ ದಿನಗಳಿಂದ ಟಾಕ್ ನಡೀತಾ ಇತ್ತು, ಅದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ಸೊ ಎಷ್ಟು ಬರ್ತಾ ಇದೆ ಎಕ್ಸೈಸ್ ಗಾರ್ಡ್ ಹುದ್ದೆಗಳು ಅಂತ ಅಂದ್ರೆ 942, ಓಕೆ, ಕಾನ್ಸ್ಟೇಬಲ್ ಅಥವಾ ಎಕ್ಸೈಸ್ ಗಾರ್ಡ್ಗಳ ಹುದ್ದೆ. ಮತ್ತೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಎಷ್ಟಪ್ಪ ಅಂತ ಅಂದ್ರೆ 265 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳಿಗೆ. ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಬಂದು ಎಕ್ಸಾಮ್ ಕೂಡ ಆಗುವಂತ ಎಲ್ಲಾ ನಿರೀಕ್ಷೆಗಳಿದೆ, ಹೌದಲ್ವಾ? ಸೊ ಸ್ವಲ್ಪ ಎಲಿಜಿಬಿಲಿಟಿನ ನೋಡೋದಾದ್ರೆ ಎಕ್ಸೈಸ್ ಗಾರ್ಡ್ಗೆ PUC ಪಾಸ್ ಆದ ಅಭ್ಯರ್ಥಿಗಳು, ಓಕೆ, ಎಕ್ಸಾಮ್ ರಿಟರ್ನ್ ಎಕ್ಸಾಮಿನೇಷನ್ ಮತ್ತೆ ಫಿಸಿಕಲ್ ಅಂಡ್ ಮೆಡಿಕಲ್ ಇರುತ್ತೆ, ಓಕೆ. ಸೊ ಈ ಒಂದು ಹುದ್ದೆಗೆ ಅಧಿಕೃತವಾಗಿ ನೇಮಕಾತಿ ನಡೆಸೋರು ಯಾರು ಅಂತ ಅಂದ್ರೆ ಈಗ KEAದವ್ರು ನಡೆಸ್ತಾರೆ ಅಂತ ಕೂಡ ನಮ್ಗೆ ಗೊತ್ತಾಗಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು. ಅದೇ ರೀತಿ ಈವನ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೂ ಅಷ್ಟೇ KEAದವರೇ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಯಾವ ರೀತಿ ಸಿಲೆಬಸ್ ಇರುತ್ತಪ್ಪ ಅಂತ ಅಂದ್ರೆ ನಾವು ಇದ್ರ ಮುಖಾಂತರ ನೋಡ್ಬೋದು. ಫಸ್ಟ್ ಎಕ್ಸೈಸ್ ಗಾರ್ಡ್ ಹುದ್ದೆಗೆ PUC ಅಥವಾ ಸೆಕೆಂಡ್ PUC ಒಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆ ಮಾದರಿ ಏನಪ್ಪಾ ಅಂತ ಅಂದ್ರೆ 100 ಅಂಕಗಳನ್ನ ಒಳಗೊಂಡ ಅಥವಾ 100 ಮಾರ್ಕ್ಸ್ ಇರುವಂತ 2 ಗಂಟೆಗಳ ಪರೀಕ್ಷೆಯನ್ನ ಮಾತ್ರ ಮಾಡಲಾಗಿ ನಿಗದಿಪಡಿಸಲಾಗಿದೆ. ಸೊ ಇದರಲ್ಲಿ ಏನೇನ್ ಕವರ್ ಆಗುತ್ತೆ ಅಂತ ಅಂದ್ರೆ ನಮ್ಮ ಜನರಲ್ ಸ್ಟಡೀಸ್ ಅಥವಾ ಸಾಮಾನ್ಯ ಅಧ್ಯಯನದ ಬಹು ಆಯ್ಕೆ ಪ್ರಶ್ನೆಗಳುಳ್ಳ ಕ್ವಶನ್ಸ್ಗಳನ್ನ ಕೊಡ್ತಾರೆ. ಸೊ ಅಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಯಾವ್ಯಾವ್ದು ಇರುತ್ತೆ ಅಂತ ಅಂದ್ರೆ ಜನರಲ್ ನಾಲೆಡ್ಜ್ ಕ್ವಶನ್ಸ್, ಸೈನ್ಸ್ ಅಥವಾ ವಿಜ್ಞಾನದ ಕ್ವಶನ್ಸ್, ಭೂಗೋಳ, ಇತಿಹಾಸ ಅಥವಾ ಹಿಸ್ಟ್ರಿ, ಮತ್ತೆ ಭಾರತ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮತ್ತೆ ಸ್ವತಂತ್ರ ಚಳವಳಿ, ಇಂಡಿಪೆಂಡೆನ್ಸ್ ಮೂವ್ಮೆಂಟ್, ಟೆಕ್ನಿಕಲಿ ವಿ ಕ್ಯಾನ್ ಸೇ ಹಿಸ್ಟ್ರಿ ಅಥವಾ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಮತ್ತೆ ಮೆಂಟಲ್ ಎಬಿಲಿಟಿ ಅಂಡ್ ಎಥಿಕಲ್ ಎಜುಕೇಶನ್ ಅಥವಾ ನೈತಿಕ ಶಿಕ್ಷಣಕ್ಕೂ ಒಳಗೊಂಡಂತೆ ಒಂದು ಸಿಲೆಬಸ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಅದಾದ್ಮೇಲೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಕೂಡ ಇರುತ್ತೆ. ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹರಾಗ್ತಾರೆ ಅವರುಗಳಿಗೆ ದೇಹದಾಢ್ಯ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಕೂಡ ಆ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು ಅಂತ ಕೂಡ ಹೇಳಿದ್ದಾರೆ, ಓಕೆ. ಸೊ ಆಯ್ಕೆ ಪ್ರಾಧಿಕಾರ ಯಾರು ಅಂತ ಅಧಿಕೃತವಾಗಿ ನಮ್ಗೆ ಇವಾಗ ಗೊತ್ತಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಒಂದು ಪ್ರಸ್ತುತ ಆಯ್ಕೆಯನ್ನ ಅಥವಾ ಈ ಒಂದು ಎಕ್ಸಾಮಿನೇಷನ್ ಸೆಲೆಕ್ಷನ್ ನ ಕಂಡಕ್ಟ್ ಮಾಡಲಿದ್ದಾರೆ. ಅದೇ ರೀತಿ ಅಬಕಾರಿ ಉಪನಿರೀಕ್ಷಕರು ಈ ಹಿಂದೆ ಏನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಮುಂಚೆ ಇದ್ದಂತ ಎಸ್ಎ ಅಥವಾ ಟ್ರಾನ್ಸ್ಲೇಷನ್ ಏನಿತ್ತು ಅಥವಾ ನಮ್ಮ PSI ಅಲ್ಲಿ ಹೆಂಗ್ ಮಾಡ್ತಾ ಇದ್ವಿ ಅದಿವಾಗ ಇಲ್ಲ, ಓಕೆ. ಸೊ ಮುಂದೆ ನಡೆಯುವಂತ ESI ಎಕ್ಸಾಮ್ಗೂ ಅಷ್ಟೇ ಸೇಮ್ ನಮ್ಮ ಜನರಲ್ ಸ್ಟಡೀಸ್ ಸಿಲೆಬಸ್ ಇರುವಂತ ಮತ್ತೆ 100 ಮಾರ್ಕ್ಸ್ ಗಳನ್ನ ಒಳಗೊಂಡಿರುವಂತ 2 ಗಂಟೆಗಳ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡಲಾಗತ್ತೆ ಅಂತ ನಮ್ಗೆ ಈಗ ಲೇಟೆಸ್ಟ್ ಮಾಹಿತಿ ಸಿಕ್ಕಿದೆ. ಇದರಲ್ಲೂ ಅಷ್ಟೇ ಸೇಮ್ ಜನರಲ್ ಸ್ಟಡೀಸ್ ಸಿಲೆಬಸ್ ಇರುತ್ತೆ ಮತ್ತೆ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ಕೂಡ ಮಾಡ್ತಾರೆ. ಆಯ್ಕೆ ಪ್ರಾಧಿಕಾರ ಇದಕ್ಕೂ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ KEAನೇ ಆಗಿರುತ್ತೆ. ಸೊ ನಮ್ಗೆ ಏನ್ ಇದರಿಂದ ಒಂದು ಚೆನ್ನಾಗಿ ನಾವು ತಿಳ್ಕೊಬೇಕಾಗಿರೋದು, ಜನರಲ್ ಸ್ಟಡೀಸ್ ಪ್ರಿಪರೇಷನ್ ನ ನೀವು ಚೆನ್ನಾಗಿ ಮಾಡ್ಕೊಂಡ್ರೆ ನಮ್ಮ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕಾನಮಿ, ಸೊ ಏನು ಈ ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ಸ್ ಇದೆ ಅಥವಾ ಭೂಗೋಳ ಶಾಸ್ತ್ರ ಅಥವಾ ಇತಿಹಾಸ, ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಅಂತಾನು ಕೂಡ ಏನ್ ಕರಿತೀವಿ, ಇವುಗಳನ್ನೆಲ್ಲ ನೀವು ಈಗಲಿಂದನೇ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಫಾರ್ ಎವ್ರಿ ಒನ್. ಸೊ ಪ್ಲೀಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದಿಸ್ ಎಕ್ಸಾಮ್. ತುಂಬಾ ಬೇಗ ನೋಟಿಫಿಕೇಶನ್ ಆಗಿ ಎಕ್ಸಾಮ್ಸ್ ಗಳು ಕೂಡ ಆಗುವಂತ ಎಲ್ಲಾ ಒಂದು ಮುನ್ಸೂಚನೆಗಳು ಕಾಣ್ತಾ ಇದೆ. ಸೊ ಆಲ್ ದ ಬೆಸ್ಟ್. ಸೊ ಇನ್ ಅವರ್ ಚಾನಲ್ ಆಲ್ಸೋ ಏನೀಗ KEA ಇದುವರೆಗೂ ಕಂಡಕ್ಟ್ ಮಾಡಿದೆ ಎಲ್ಲಾ ಕ್ವಶನ್ಸ್ ಗಳನ್ನ ನಾವು ರಿವಿಷನ್ ಕೂಡ ಮಾಡೋಕ್ ಶುರು ಮಾಡ್ತೀವಿ. ಯಾವ ರೀತಿ ನಾವು ಸ್ಟ್ರಾಟಜೈಸ್ ಮಾಡಬೇಕು, GS ನ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಕಂಟಿನ್ಯೂ ಮಾಡೋಣ. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್.